ಮಹಿಳೆಯರ ಬಿಲ್ ಅನ್ನು 2023 ಜಾರಿಗೆ ತರಲು ಹಾಗೂ 2026 543 ಸೀಟಿಂದ 850 ಸೀಟಿಗೆ ಸುಳ್ಳಿನಿಂದ ತರಲು ಹೋಗಿ ಇವತ್ತು ಒಂದು ಬಿಲ್ ಅನ್ನು ಬಿದ್ದಿರುವುದರಿಂದ ಆ ಬಿಲ್ ಅನ್ನು ಪಾಸ್ ಆಗಿಲ್ಲ. ಅದಕ್ಕೆ ಇವತ್ತು ಅದರ ವಿರುದ್ಧ ನಾವು ಧರಣಿ ಮಾಡ್ತಾ ಇದ್ದೇವೆ. ಅದರ ಸಲುವಾಗಿ ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಶಾಸಕರಾದಂತ ಹಸೇನ್ ಸಾಬ್ ದೊಡ್ಡವರು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಮಹಿಳಾ ಜಿಲ್ಲಾಧ್ಯಕ್ಷರಾದಂತ ಜ್ಯೋತಿ ಗೊಂಡೂರು ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಿಮ್ಮೆಲ್ಲ ಯುವ ನಾಯಕರಾದಂತ ಪ್ರಕಾಶ್ ಪಾಟೀಲ್ ಬಯ್ಯಾಪುರ ಅವರಿಗೆ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ವಿಷಯವನ್ನು ಮಾತಾಡೋಕೆ ಮಹಿಳಾ ಜಿಲ್ಲಾಧ್ಯಕ್ಷರಾದಂತ ಜ್ಯೋತಿ ಗೊಂಡೂರು ಅವರು ಇದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿ ನಾವು ಕೇಳ್ಕೊತಾ ಇದ್ದೇವೆ. ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾದಂತಹ ಮಾನ್ಯ ಬಯ್ಯಾಪುರ್ ಸರ್ ಅವರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕಾಂಗ್ರೆಸ್ಸಿನ ಬಂಧುಗಳಿಗೆ ನಮಸ್ಕಾರ. ಪ್ರಮುಖವಾಗಿ ಇವತ್ತು ಈ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಲಾಗ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ಸಂಸತ್ತಿನಲ್ಲಿ ಈ ಒಂದು ಮಹಿಳಾ ಮೀಸಲಾತಿಯನ್ನ ಬಿಲ್ ಅನ್ನ ತಂದು ಇದಕ್ಕೆ ಕಾಂಗ್ರೆಸ್ ವಿರೋಧ ಮಾಡಿದೆ ಅನ್ನೋದೊಂದು ಧೋರಣೆಯನ್ನ ಇಡೀ ದೇಶಾದ್ಯಂತ ಕಾಂಗ್ರೆಸ್ ವಿರೋಧಿ ಮಹಿಳಾ ಮೀಸಲಾತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ನಾವು ಬಿಜೆಪಿಯರಿಗೆ ಹಾಗೂ ಎಲ್ಲ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಹೇಳೋದೇನಂತ ಹೇಳಿದ್ರೆ, ಮಹಿಳಾ ಮೀಸಲಾತಿ ಬಿಲ್ ಅನ್ನ ಕಾಂಗ್ರೆಸ್ ವಿರೋಧ ಮಾಡಿಲ್ಲ. ಅದು 2023ರಲ್ಲೇ ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ, ಅದು ಜಾರಿಯಾಗಿ ಕಾಯ್ದೆ ಕೂಡ ಆಗೋಗಿದೆ. ನಮ್ಮ ವಾದ ಏನಂತ ಹೇಳಿದ್ರೆ, ಈಗಿರುವಂತಹ ಏನು 543 ಸೀಟ್ ಇದೆಯಲ್ಲ ಅದರಲ್ಲೇ ಜಾರಿ ಮಾಡಿ. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ 2011ರ ಜನಸಂಖ್ಯೆ ಇದರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ಒಂದು ಕ್ಷೇತ್ರ ಮರು ವಿಂಗಡಣೆ ವಿರೋಧ ಇದೆ ಹೊರತು ಮಹಿಳಾ ಮೀಸಲಾತಿ ಬಿಲ್ಲಿನ ವಿರೋಧ ಇಲ್ಲ. ಇದಾಗ್ಲೇ ಜಾರಿಯಾಗಿ ಬಿಲ್ ಆಗಿದೆ. ಮತ್ತೊಂದು, ಈಗ ನಾವು ಏನ್ ಹೇಳ್ತಾ ಇದ್ದಾರೆ, ಪ್ರೀ ಪ್ಲಾನೆಡ್ ಆಗಿ ಈ ಉತ್ತರ ಭಾರತದಲ್ಲಿ ನಡೆಯುವಂತಹ ಚುನಾವಣೆಗೆ ಈ ಒಂದು ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ನೋಡ್ರಿ, ಆ ಬಿಲ್ ಅನ್ನ ಸಂಸತ್ತಿನಲ್ಲಿ ತರ್ತಾರೆ, ಅದಕ್ಕೆ ವಿರೋಧ ಆಗ್ತದೆ ಅಂತ ಹೇಳಿ ತಿಳಿದ ತಕ್ಷಣ ಹೊರಗಡೆ ಬಂದು ವಿರೋಧ ಘೋಷಣೆಯನ್ನ ಕೂಗಿ ಸ್ಟ್ರೈಕ್ ಅನ್ನು ಮಾಡ್ತಾರೆ. ಅಂದ್ರೆ ಒಂದು ಅರ್ಧ ಗಂಟೆನೂ ಅವ್ರಿಗೆ ಪುರ್ಸತ್ತಿಲ್ದಂಗೆ ಎಲ್ಲ ಒಂದು ತಯಾರಿ ಮಾಡ್ಕೊಂಡು ಬಂದು ವಿರೋಧ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ನಿಜವಾಗ್ಲೂ ಗೊತ್ತಿತ್ತು ಇದು ಸಂಸತ್ತಿನಲ್ಲಿ ಬಿಲ್ ಬೀಳ್ತದೆ, ಇದರ ವಿರೋಧ ಆಗ್ತದೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಎಲ್ಲ ತಯಾರಿ ಒಂದಿಗೆ ಅವರು ಬಂದ್ರು. ಏನು ಅವ್ರದ್ದು ಮುಖ್ಯವಾದ ಅಜೆಂಡಾ ಅಂತ ಹೇಳಿದ್ರೆ, ಈ ಕ್ಷೇತ್ರ ಮರು ವಿಂಗಡಣೆ ಮತ್ತು ಕೇಂದ್ರೀಯ ಆಡಳಿತ ಏನು ಪ್ರದೇಶಗಳಿದಾವಲ್ಲ ಅಲ್ಲಿ ಒಂದಿಷ್ಟು ಕಾನೂನುಗಳನ್ನ ಬದಲಾವಣೆ ಮಾಡುವಂತ ಮುಖ್ಯವಾದ ಅಜೆಂಡಾ ಇತ್ತು ಅವ್ರದ್ದು. ಏನು ಬದಲಾವಣೆ ಮಾಡ್ತಾರೆ ಅಂದ್ರೆ, ಈಗಾಗಲೇ ನಿಮಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಬಿಜೆಪಿ ಏನ್ ಮಾಡ್ತಾ ಇದೆ, ಕಾಂಗ್ರೆಸ್ ಮಾಡಿರುವಂತಹ ಎಲ್ಲ ಆಸ್ತಿಗಳನ್ನ ಸಂಪತ್ತುಗಳನ್ನ ಮಾರ್ತಾ ಇದೆ. ಆ ನಿಟ್ಟಿನಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡಿದ್ರೆ ಸ್ವ ಇಚ್ಛೆಯಿಂದ ಅವುಗಳನ್ನ ಮಾರಾಟ ಮಾಡುವಂತ ಅವರು ಪ್ರಾಬಲ್ಯವನ್ನು ಹೊಂದ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಇವೆರಡು ಪ್ರಮುಖವಾಗಿ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಜೊತೆಗೆ ಜೋಡಿಸ್ಕೊಂಡು ಅಲ್ಲಿ ಸಂಸತ್ತಿನಲ್ಲಿ ತರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮೆಲ್ಲ ಕಾಂಗ್ರೆಸ್ಸಿನ ಸಂಸದರು ಇದನ್ನ ವಿರೋಧಿ ಮಾಡ್ತಾರೆ. ಆ ಕಾರಣಕ್ಕಾಗಿ ಇದು ಬಿಲ್ಲು ಅವತ್ತು ಇದು ಬಿದ್ದು ಹೋಗ್ತದೆ. ಪ್ರಮುಖವಾಗಿ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಇವತ್ತು ಜನತೆಗೆ ಅಂತ ಹೇಳಿದ್ರೆ, ಇದು ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಅಲ್ಲ. ಇದನ್ನ ಆಗ್ಲೇ ನಮ್ಮ ದಿವಂಗತ ಪ್ರಧಾನಿಗಳಾದಂತಹ ರಾಜೀವ್ ಗಾಂಧಿ ಅವರು 1992ರಲ್ಲಿ ಮಹಿಳಾ ಮೀಸಲಾತಿಯನ್ನ ಆರ್ಟಿಕಲ್ 73, 74ನೇ ಮುಖಾಂತರ ಈ ಒಂದು ಪಂಚಾಯತ್ ರಾಜ್ ಅಲ್ಲಿ ಮೀಸಲಾತಿಯನ್ನ ಕೊಟ್ಟು ಅವರಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಏನು ಮಹಿಳೆಯರ ಪರವಾಗಿ ಇರುವಂತಹ ಸರ್ಕಾರ, ಮಹಿಳೆಯರ ಪರವಾಗಿ ಚಿಂತನೆ ಮಾಡುವಂತ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಆಗಿರ್ತದೆ. ಇದನ್ನ ಮನಗಂಡು ತಾವೆಲ್ಲ ಇವತ್ತು ಕಾಂಗ್ರೆಸ್ ಏನ್ ಮಾಡಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಾವ್ ಏನು ಇದ್ದಿಲ್ಲ, ಯಾವ ಸಂಪತ್ತು ಇಲ್ಲ ನಮ್ಮದು. ನಾವು ಗುಲಾಮರಾಗಿ ಬ್ರಿಟಿಷರಿಂದ ಸ್ವತಂತ್ರ ಆದಾಗ ಪುನಃ ಇದು ನಮ್ಮ ದೇಶವನ್ನ ಕಟ್ಟಿದಂತ ಯಾವ್ದಾದ್ರು ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಆಗಿರ್ತದೆ. ಆ ನಿಟ್ಟಿನಲ್ಲಿ ಮಹಿಳಾ ವಿರೋಧಿ ಅಂತ ಹೇಳಿ ಇವ್ರೇನ್ ಇವತ್ತು ಇಡೀ ದೇಶಾದ್ಯಂತ ಪ್ರಚಾರ ಮಾಡ್ತಾ ಇದಾರಲ್ಲ, ಇದು ಅವರ ರಾಜಕಾರಣದ ಒಂದು ಅಜೆಂಡಾ ಆಗಿರ್ತದೆ, ಅವರ ಒಂದು ಮನೋವಾದಿ ಅನ್ನ ತೋರ್ಸುತ್ತೆ ಇವತ್ತು. ಆ ನಿಟ್ಟಿನಲ್ಲಿ ನಾವು ಇವತ್ತು ಬಿಜೆಪಿಗೆ ಪಕ್ಕವಾದ ಉತ್ತರವನ್ನ ಈಗಾಗಲೇ ಕೊಟ್ಟಿದ್ದೇವೆ.
ಹಾಗಾಗಿ ಮಹಿಳಾ ವಿರೋಧಿ ಈ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಪಕ್ಷ ಅಲ್ಲ, ಇದು ಬಿಜೆಪಿಯವರು ಮಾಡ್ತಿರುವಂತ ಒಂದು ಕುತಂತ್ರ ರಾಜಕಾರಣ. ಆ ನಿಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರು ಎಲ್ಲರೂ ಇದನ್ನ ಗಮನಿಸಬೇಕು. ಬಿಜೆಪಿ ಏನ್ ಮಾಡ್ತಾ ಇದೆ, ಕಾಂಗ್ರೆಸ್ ಯಾರ ಪರವಾಗಿದೆ ಅದನ್ನೆಲ್ಲ ಮನಗಂಡು ಮುಂದೆ ಬರುವಂತ ಎಲ್ಲ ಚುನಾವಣೆಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ನೀವು ಬೆಂಬಲಿಸಬೇಕಂತ ಈ ಮುಖಾಂತರ ಕೇಳಿ ನಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಆತ್ಮೀಯರೇ, ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಮಾಧ್ಯಮದ ಮೂಲಕ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನುವುದನ್ನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಿಂಬಿಸ್ತಕ್ಕಂತ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಾನು ಪತ್ರಿಕೆಯ ಒಂದು ತುಣುಕನ್ನ ತಮ್ಮ ಮುಂದೆ ತೋರಿಸಲು ಬಯಸ್ತೇನೆ. ನಾರಿ ಶಕ್ತಿಗೆ 33 ಮೀಸಲು ನೀಡುವ ಮೋದಿ ಸರ್ಕಾರದ ಕನಸು ಭಗ್ನ. ಅಲ್ರಿ, ಕನಸು ಭಗ್ನ ಪ್ರಶ್ನೆನೇ ಇಲ್ಲ. 2023ರಲ್ಲೇ ಇದು ಮಹಿಳಾ ಮೀಸಲಾತಿ ಟೋಟಲ್ ಸೀಟ್ ನಲ್ಲಿ 544ರಲ್ಲಿ 33% ಜನರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿದೆ. ಇದಕ್ಕೆ ನಾವು ವಿರೋಧ ಅಂತೇಳಿ ಇವರು ಮೋದಿ ಅವರು ದೊಡ್ಡ ಸ್ಥಾನದಲ್ಲಿದ್ದಂತವ್ರು ಈ ಮಾತನ್ನ ಹೇಳ್ತಾರೆ. ಇದರಿಂದ ನಾವೇನ್ ತಿಳ್ಕೊಬೇಕಾಗತ್ತಂದ್ರ ಬಿಜೆಪಿಯಲ್ಲಿರ್ತಕ್ಕಂತ ಮುಖಂಡರು ಜನರಿಗೆ ಮೊದಲಿಂದ ಸುಳ್ಳು ಹೇಳಿ ಈಗಲೂ ಸುಳ್ಳು ಹೇಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲು 14ರ ಚುನಾವಣೆಗೆ ಬರ್ಬೇಕಾದ್ರ ನಾವು ಅಲ್ಲಿ ರೊಕ್ಕ ತರ್ತೀವಿ, ಇಲ್ಲಿ ರೊಕ್ಕ ತರ್ತೀವಿ, ರೋಡ್ಗೆ ಬಂಗಾರದ ಪ್ಲೇಟ್ ಹಾಕ್ತಿವಿ, ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕ್ತಿವಿ. ಇದನ್ನು ಏನೇನೋ ಅಧಿಕಾರಕ್ಕೆ ಬಂದ್ರು, ಅದ್ರಲ್ಲಿ ಒಂದು ಕೂಡ ಮಾಡಲಿಲ್ಲ. ಮತ್ತೀಗ ಮಹಿಳಾ ಮೀಸಲಾತಿ ಕಾಂಗ್ರೆಸ್ನವರು ವಿರೋಧ ಮಾಡಾಗಿದ್ರೆ 2023ರಾಗ ನಾವ್ ಯಾಕೆ ಒಪ್ಪಿಗೆ ಕೊಡ್ತಿದ್ವಿ? ಅದಕ್ಕ ಇಲ್ಲಿ ಮಹಿಳಾ ಮೀಸಲಿಗೆ ಸೋಲು ಅದು ಇದು ಅಂತೇಳಿ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದನ್ನ ತಾವ್ ಯಾರು ಕೂಡ ನಂಬಾರ್ದು. ಮತ್ತು ನಾವು ಮಹಿಳಾ ಮೀಸಲಾತಿಯನ್ನ ಕೊಡುವುದರ ಜೊತೆಗೆ ಈಗ ನಾವು ಕೇಳ್ತಕ್ಕಂಥದ್ದು ಈ 33% ನಲ್ಲಿ 18% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹೆಣ್ಣು ಮಕ್ಕಳಿಗೂ ಕೂಡ ಮೀಸಲಾತಿ ಕೊಡ್ರಿ ಅಂತ ಕೇಳ್ತೀವಿ. ಇದು ನಮ್ಮ ಮುಖ್ಯ ಅಜೆಂಡಾ. ಆಮೇಲೆ ಇವರು ಇನ್ನೂ ಒಂದು ಮಹಿಳಾ ಮೀಸಲಾತಿ ಜೊತೆಗೆ ಏನ್ ತಂದ್ರಂದ್ರೆ ಈ ಡಿಲಿಮಿಟೇಷನ್ ನೋಡಿ, ಜನಸಂಖ್ಯೆಯ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಿದ್ದಾದ್ರೆ ಮುಂದೆ ಇನ್ನೂ 50 ವರ್ಷದವರೆಗೆ ದಕ್ಷಿಣ ಭಾರತದ ಯಾವೊಬ್ಬ ವ್ಯಕ್ತಿಯೂ ಕೂಡ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಮತ್ತು ಮುಖ್ಯ ಹುದ್ದೆಗಳನ್ನ ಅಲಂಕರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕ ಅವರಿಗೆ ಈಗ ಉತ್ತರ ಪ್ರದೇಶದಾಗ 80 ಸೀಟ್ ಅದಾವ, ನಮ್ಮ 28 ಸೀಟ್ ಅದಾವ. ಈಗ ನಮ್ಮ 28ಕ್ಕ 32 ಹಾಕವ, ಸುಳ್ಳ 42 ಹಾಕವ ಅಂತ ಹೇಳ್ತಾರ. ಅವರು 150 ಹಾಕವ. ಒಂದೇ ಸ್ಟೇಟು ದಕ್ಷಿಣ ಭಾರತದ 7 ರಾಜ್ಯಗಳ ಸೀಟ್ಗಳನ್ನ ಬರೇ ಉತ್ತರ ಪ್ರದೇಶ ಒಂದೇ ಹೊರಲಾಗ್ತಕ್ಕಂಥ ಕೆಲಸ ಮಾಡ್ತದೆ. ಇದೆಲ್ಲ ಗೊತ್ತಿರಲಿ, ಮಾಧ್ಯಮದ ಗೆಳೆಯರು ಎಲ್ಲ ಇದನ್ನು ವಿವರವಾಗಿ ಬರಿಬೇಕು. ಯಾಕಂದ್ರೆ ನಾವು ಈಗಾಗಲೇ ನಮ್ಮ ಮಹಿಳಾ ಅಧ್ಯಕ್ಷರು ಹೇಳಿದ ಹಾಗೆ ಮಹಿಳಾ ಮೀಸಲಾತಿ ನಾವು ವಿರೋಧಿಗಳಲ್ಲ. ನಮ್ಮ ಬೇಡಿಕೆ ಇದು ಆಗಿರೋದ್ರಿಂದ ಇದನ್ನ ತಾವು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳುವುದರ ಜೊತೆಗೆ ಇವತ್ತು ಅವರು ಏನೇನು ಮಾಡ್ಯಾರ ಅನ್ನೋದನ್ನ ಹೆಚ್ಚಿಗೆ ಮಾತಾಡೋ ಸಮಯದಲ್ಲಿದ್ದು ಬಿಸಿಲಿದೆ. ಮಹಿಳಾ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಜಿಲ್ಲಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಅಂಬ್ರೇಗೌಡ ಬಾಯಪುರ ಸಾಹೇಬ್ರೆ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ಮಹಿಳಾ ಮುಖಂಡರು, ಜಿಲ್ಲಾಧ್ಯಕ್ಷರಾದಂತ ಜ್ಯೋತಿ ಗೊಂಡ್ಬಾಳ್ ಅವರೇ, ಆಯಿಷಾ ಖಾನಂ ಅವರೇ, ಹಾಗೂ ಬ್ಲಾಕ್ ಅಧ್ಯಕ್ಷರಾದಂತ ನಿರ್ಮಲಾ ಅವರೇ, ರೇಣುಕಾ ಅವರೇ, ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಶೋಭಾ ಅವರೇ, ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹಿಳಾ ಮುಖಂಡ್ರೆ, ಹಾಗೂ ಈ ಒಂದು ಕಾರ್ಯಕ್ರಮನ ಈ ಒಂದು
ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಆತ್ಮೀಯ ಯುವ ಮುಖಂಡರೇ ಹಾಗೂ ಈಗ ಬರ್ತಾ ಇರ್ತಕ್ಕಂಥ ಮಾಜಿ ಶಾಸಕರೇ ಹಾಗೂ ಇಲ್ಲಿ ನೆರೆದಿದ್ದಂತ ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ವಕೀಲರೇ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ಸಿನ ಯುವ ಮುಖಂಡರೇ ಹಾಗೂ ಹಿರಿಯರೇ ಹಾಗೂ ಆತ್ಮೀಯ ತಾಯಂದ್ರೆ, ಬಹುಶಃ ಮಾತನಾಡಿದಂತ ಎಲ್ಲ ಹಿರಿಯರು ಇವತ್ತು ಮಹಿಳಾ ಮೀಸಲಾತಿ ನಮ್ಗೆ ಯಾಕೆ ಬೇಕು, ನಾವು ಅದನ್ನ ಯಾಕೆ ವಿರೋಧ ಮಾಡಿಲ್ಲ, ಯಾಕೆ ಬಿಜೆಪಿ ಅವರು ನಮ್ಗ ಮಹಿಳೆಯರ ವಿರೋಧಿ ಅಂತ ಹೇಳಿ ಸುಮ್ನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಇವಾಗ ಮಾತಾಡಿದ್ರು. ಯಾರು ಕೂಡ ಇವತ್ತು ಬಸವಣ್ಣನವರ ಕಾಲದಿಂದಾನು ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂತ ದೇಶ ನಮ್ದು. ಇವತ್ತು ಅಕ್ಕ ಮಹಾದೇವಿಗೆ ಅವತ್ತಿನ ಕಾಲದಲ್ಲೇನೆ ಸಮಾನತೆ ಕೊಟ್ಟಂತ ಒಂದು ನಾಡಿನಲ್ಲಿ ಹುಟ್ಟಿದವರು ನಾವು. ಇವತ್ತು ಕಾಂಗ್ರೆಸ್ನವರು ಈ ಒಂದು ದೇಶವನ್ನು ಕಟ್ಟಿದಂತ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮಹಿಳೆಗೆ ವಿರೋಧ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಕ್ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಇಂದಿರಾ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಇವತ್ತಿನ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಸಾಕಷ್ಟು ಜನ ಮಹಿಳೆಯರು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರ ಜೊತೆಗೆ ಇವತ್ತೇನಾದ್ರೂ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಏನಾದ್ರೂ ನಾವು ಸ್ಥಾನಮಾನವನ್ನು ಹೊಂದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಂತದ್ದು ಹೊರತು ಯಾವೊಂದು ಬಿಜೆಪಿ ಸರ್ಕಾರ ಕೊಟ್ಟಿದ್ದಲ್ಲ ಅನ್ನೋದನ್ನ ನಾನು ನೆನಪಿಸ್ಲಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು 33% ಮೀಸಲಾತಿಗೆ ನಾವು ಎಂದೂ ಕೂಡ ವಿರೋಧ ಮಾಡಿಲ್ಲ. 2023 ಏನ್ ಬಿಲ್ ಇತ್ತು ಅದೇ ಪ್ರಕಾರವಾಗಿ ನೀವು ಮಹಿಳಾ ಮೀಸಲಾತಿಯನ್ನ ಇವತ್ತು ಅಂಗೀಕರಿಸ್ರಿ. ಅದರ ಜೊತೆಗೆ ನಮಗೆ 18% SC ST ಗಳಿಗೆ ಏನು ಸಾಮಾಜಿಕ ನ್ಯಾಯವನ್ನು ಕೊಡ್ರಿ ಅಂತಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ಉದ್ದೇಶ ಆಗಿರೋದಕ್ಕೆ ಇವತ್ತು ಬಿಜೆಪಿ ಅವರು ಅದನ್ನ ಏನು ತಿರುಚುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡ್ತೈತೆ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಕಾಂಗ್ರೆಸ್ ಮಹಿಳೆಯರ ವಿರೋಧ ಪಕ್ಷ ಅಲ್ಲ ಅನ್ನೋದನ್ನ ನಾವಿಲ್ಲಿ ಮತ್ತೊಮ್ಮೆ ಹೇಳ್ಬೇಕಾಗತ್ತ. ಅದಕ್ಕೆ ಬರ್ತಕ್ಕಂಥ ದಿನದಲ್ಲಿ ಇವತ್ತು ಬರೀ ತಾಲೂಕಾ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಜಿಲ್ಲಾ ಮಟ್ಟದ ಅಷ್ಟೇ ಅಲ್ಲ, ಇವತ್ತು ನಮ್ಮ ಎಲ್ಲ ನಾಯಕರು ಬಹಳ ಚಂದಾಗಿ ಹೇಳಾರ. ಯಾಕಂತ ಹೇಳಿದ್ರೆ ಇವತ್ತು ಮಾಧ್ಯಮದಲ್ಲಿ ಬಹಳಷ್ಟು ನಮ್ಮ ನಾಯಕರು ಹೇಳ್ಬೇಕಾದ್ರೆ ಹೇಳಾರ, ನಾವು ಮಹಿಳೆಯರ ವಿರೋಧಿಗಳೆಲ್ಲ, ನಾವು ಯಾವ ರೀತಿ 33% 2023 ಬಿಲ್ ಏನಿತ್ತು ಆ ರೀತಿ ನೀವು ಅಂಗೀಕರಿಸ್ರಿ, ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು 18% ಮಹಿಳೆಯರಿಗೆ SC ST ಮಹಿಳೆಯರಿಗೆ ಕೊಡ್ರಿ ಅಂತಕ್ಕಂಥ ನಮ್ಮ ಒಕ್ಕೂಟರನ್ನ ಮಾತು ಏನೈತಲ್ಲ ಅದು ಎಲ್ಲ ನಾಯಕರ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಉದ್ದೇಶ ಆಗಿದ್ದಕ್ಕ ಆ ಒಂದು ಉದ್ದೇಶಕ್ಕೆ ನಾವು ಈಡೇರಿಸಬೇಕಂತ ಹೇಳಿ ನಮ್ಮ ಪಕ್ಷದವರು ಏನ್ ಇವತ್ತು ಕಾಂಗ್ರೆಸ್ ಇದು ಮಹಿಳಾ ಮೀಸಲಾತಿ ಬಿಲ್ಗಾಗಿ ಹೋರಾಟ ಇವತ್ತು ನಮ್ಮದೆಲ್ಲರದು. ಅದಕ್ಕೆ ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವತ್ತು ಅದ್ರ ಜೊತೆಗೆ ಬೇರೆ ಬೇರೆ ಈಗ ನಮ್ಮ ಪಂಚಾಯತ್ ವ್ಯವಸ್ಥೆಗಳಲ್ಲಿ ಒಂದು ಸಭೆಯನ್ನು ಮಾಡಿದಾಗ 2-3 ಇಟ್ಟು ಪಾಸ್ ಮಾಡ್ಕೊಂತೀವಲ್ಲ, ಆ ರೀತಿ ಮಹಿಳಾ ಬಿಲ್ಗಳ ಜೊತೆಗೆ ಡಿಲಿಮಿಟೇಷನ್ ಬೇರೆ ಬೇರೆ ಬಿಲ್ಗಳನ್ನ ಇಡೋದ್ರ ಮೂಲಕ ಏನು ಇವತ್ತು ದಾರಿ ತಪ್ಪತಕ್ಕಂತ ಕೆಲಸವನ್ನು ಏನು ಇವತ್ತು ಮೋದಿ ಸರ್ಕಾರ ಮಾಡಿದ್ದಲ್ಲ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವಿರೋಧ ಆಗೈತೆ ಅನ್ನೋದನ್ನ ನಾವು ಮತ್ತೊಮ್ಮೆ ಹೇಳ್ತಾ ಇವತ್ತು ಯಾವತ್ತಿದ್ರು ಕೂಡ ಮಹಿಳಾ ಮೀಸಲಾತಿಗೆ ಏನು ಇವತ್ತು ನಮಗೆ ನಮ್ಮ ಹಕ್ಕು ನಮಗೆ ಬೇಕೇ ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಮಹಿಳಾ ಕಾಂಗ್ರೆಸ್ಸಿನ ಒಂದು ಒಕ್ಕೂಟದ ಮಾತಾಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲಾ ಪಕ್ಷದ ನಾಯಕರು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಹಾಗೇನೆ ಎಲ್ಲ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಆಮೇಲೆ ಸಾಕಷ್ಟು ಹಿರಿಯರು ಮತ್ತಿಲ್ಲ ನಮ್ಮ ಸ್ಥಳೀಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಅಂಬ್ರೇಗೌಡ ಬಯ್ಯಾಪುರ ಇರ್ಬೋದು, ಹಸನ್ ಸಾಹೇಬ್ ಇರ್ಬೋದು, ಈ ಎಲ್ಲ ನಾಯಕರ ಒಂದು ಒಕ್ಕೊಳ್ಳೆ ಮಾತೇನಂತ ಹೇಳಿದ್ರೆ ಮಹಿಳೆಯರಿಗೆ ಮೀಸಲಾತಿ ಬೇಕೇ ಬೇಕು. ಅದ್ರ ಜೊತೆಗೆ 18% ಏನ್ರ ನಮ್ಮ ಮೀಸಲಾತಿ SC ST ಗಳಿಗೆ ಕೊಡಲೇಬೇಕಂತಕ್ಕಂತ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಒಂದು ಎಲ್ಲ ಹೆಣ್ಮಕ್ಳು ಮತ್ತೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರ್ಕೊಂಡು ಈ ಒಂದು ಸಭೆಯನ್ನ ಅಥವಾ ಈ ಒಂದು ಹೋರಾಟವನ್ನ ಮಾಡ್ತಕ್ಕಂಥದ್ದನ್ನ ಇವತ್ತು ತಾವೆಲ್ಲರೂ ಕೂಡ ತಿಳ್ಕೊಂಡು ಮುಂಬರತಕ್ಕಂತ ಎಲ್ಲ ಸಮಯದಲ್ಲೂ ಕೂಡ ಮಹಿಳೆಯರಿಗಾಗಿ ಸಿಗ್ಬೇಕಾದಂತ ಸ್ಥಾನಮಾನ ಸಿಗ್ಲೇಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಉದ್ದೇಶ ಆಗಿರ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇವತ್ತ ಈ ಒಂದು ಇಲ್ಲಿ ಕತ್ತಿರ್ತಕ್ಕಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಕಾರ್ಯಕರ್ತರೇ ಹಾಗೂ ಪತ್ರಿಕಾ ಬಾಂಧವರೇ, ಈ ಮಹಿಳಾ ಮೀಸಲಾತಿ ಎಂಬುದು ಈ ದೇಶದ ಒಂದು ಪಾರ್ಲಿಮೆಂಟ್ ನಲ್ಲಿ 4 ಸಲ ಮಂಡನೆಯಾಗಿದೆ. ಒಂದು ದೇವೇಗೌಡರು ಇದ್ದಾಗ 1996ರಲ್ಲಿ ಜಂಟಿ ಅಧಿವೇಶನದಲ್ಲಿ ಮಂಡನೆ ಮಾಡಿದ್ರು. ಆದ್ರೆ ಅವತ್ತು ಸರ್ಕಾರ ಬಿದ್ದೋದು ಪಾಸ್ ಆಗಲಿಲ್ಲ. ತದನಂತರ 2010ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯ್ತು. ಲೋಕಸಭೆಯಲ್ಲಿ ಏನಾಯ್ತಂದ್ರೆ ನಾವು ಸಹಿಷ್ಣುವಾಗಿದ್ದಕ್ಕ ಅವತ್ತು ಬಿಜೆಪಿ ವಿರೋಧ ಮಾಡ್ಯಾರ, ಕೆಲವು ಅಂಗಪಕ್ಷಗಳು ಕೂಡ ಕೈ ಕೊಟ್ಟು ಬಿಜೆಪಿ ವಿರೋಧದಿಂದಲೇ ಇವತ್ತು ಹಲೋ 2010ರಲ್ಲಿ ಬಿಜೆಪಿ ವಿರೋಧ ಮಾಡಿದಕ್ಕೆ ಅದು ಬಿಲ್ ಪಾಸ್ ಆಗಿದೆ. ಇದು ಪತ್ರಿಕೆಯರಿಗೂ ಗೊತ್ತಿರಲಿ. ಸುಮ್ಮನೆ ನಮ್ಮ ಕಾಂಗ್ರೆಸ್ನವ್ರ ಮೇಲೆ ಅಪೋಸ್ ಆಗ್ತಾರ. 2010ರಲ್ಲಿ ಫೇಲ್ ಆದ್ಮೇಲೆ ಮತ್ತೇನ್ ಮಾಡಿದ್ರು 2023ರಲ್ಲಿ ಅವಿರೋಧವಾಗಿ ಬಿಲ್ ಪಾಸ್ ಆಗಿದೆ.
ಅವಿರೋಧವಾಗಿ ಬಿಲ್ ಪಾಸ್ ಆಗಿ ಕಾಂಗ್ರೆಸ್ ವಿರೋಧ ಮಾಡಿರಂಗ ಅದು ಕಾಂಗ್ರೆಸ್ ವಿರೋಧ ಮಾಡಿಲ್ಲ, ಆದ್ರೂ ಕೂಡ ಕಾಂಗ್ರೆಸ್ ಮೇಲೆ ಅಪ್ಪೋದಾಗ್ತಾರ. ಇವತ್ತು ಸಂಗಣ್ಣವ್ರನ್ನ ಟಿಕೆಟ್ ತಪ್ಸಕ ಬಸವರಾಜ್ ಡಾಕ್ಟರ್ ಟಿಕೆಟ್ ಕೊಟ್ಟಲ್ಲ, ಅವ್ರ ಏನ್ ಹೇಳ್ತಾರ, 4 ಸಲ ಕಾಂಗ್ರೆಸ್ ವಿರೋಧ ಮಾಡಿತಂತ ಹೇಳ್ತಾರ. ಡಾಕ್ಟರ್ ಅವ್ರೆ, ನಿಮ್ಮನ್ನ MP ಮಾಡಕ್ ಟಿಕೆಟ್ ಕಟ್ ಮಾಡಿಲ್ಲ ಅವರು, ಸಂಗಣ್ಣವ್ರ ಟಿಕೆಟ್ ತಪ್ಸಕ್ ನಿಮಗೆ ಟಿಕೆಟ್ ಕೊಟ್ಟಾರ. ನೀವು ಪ್ರಾಥಮಿಕ ವರದಿ ಆಧಾರ ಮೇಲೆ ಮಾತಾಡ್ಬೇಕು. ನೀವು 2010ರಲ್ಲಿ ಬಿಜೆಪಿ ಇವತ್ತು ಈ ಬಿಲ್ ಫೇಲ್ ಮಾಡಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಅವಿರೋಧ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. 2026ರಲ್ಲಿ ಆ ಮಳೆ ಮಾಸ ಮೀಸಲಾತಿ ಬಿಲ್ ಅನ್ನ ಯಾಕೆ ಇಡ್ಬೇಕನ್ನ, ಒಂದು ಪಾಸ್ ಆದ ಬಿಲ್ ಅನ್ನ ನೀವು ಇಟ್ಟಿದ್ಯಾಕೆ? ನರೇಂದ್ರ ಮೋದಿಜಿ ಅವರೇ, ನಿಮ್ಮ ಮಡದಿ ಇವತ್ತು ನಾವು ವೈಯಕ್ತಿಕವಾಗಿ ಮಾತನಾಡಿ ತಯಾರಿಲ್ಲ. ಮಡದಿ ಯಶೋಧ ಬಿಮ್ಮಿ ಅವರು ಒಂದು ದಿನ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಮನೆಯಲ್ಲಿ ಇರಕ್ ನೀವು ಅವಕಾಶ ಕೊಡೋದ್ರಿ, ದೇಶದ ಮಹಿಳೆಗೆ ನೀವು ಮೀಸಲಾತಿ ಕೊಡ್ತೀರಾ? ಒಂದು ದಿನ ಹೆಣ್ಣು ಮಗಳಿಗೆ, ನೀನು ತಾಯಿ ಕಟ್ಟಿದ ಹೆಣ್ಣು ಮಗಳಿಗೆ ಒಂದು ದಿನ ಮನೆಯಲ್ಲಿ ಇರಕ್ಕೆ ಅವಕಾಶ ಕೊಟ್ಟಿಲ್ಲ ನೀವು. ನೀವು ಮಹಿಳೆಯರಿಗೆ, ದೇಶದ ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀರಾ ನೀವು? ಇದೆಲ್ಲ ಸುಳ್ಳು ಬರ್ರಿ. ಇವತ್ತು ಹೇಳ್ತೇನೆ, ಇವತ್ತು MI ಗೋರ್ಪಡೆ ಅವರಿದ್ದಾಗ ದೇಶದ SC ST ಪಂಚಾಯತ್ ರಾಜ್ ಸಚಿವರಿದ್ದಾಗ ದೇಶದ ST ಮಹಿಳೆಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ರು. ನಮ್ಮೂರಲ್ಲಿ ಮಲ್ಕಾಜ್ಗೌಡರು 35 ವರ್ಷ ಅಧ್ಯಕ್ಷರಿತ್ತು. ಆ ಅಧ್ಯಕ್ಷ ತಪ್ಪಬೇಕಾದ್ರೆ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಮೀಸಲಾತಿ, ಚೌಡ್ಕಿ ದುರ್ಗಮ್ಮ ಅಂತೇಳಿ ದೇವದಾಸಿ ಹೆಣ್ಣು ಮಗಳು ಮೀಸಲಾತಿ ಪಂಚಾಯತಿ ಬಂದು ಇವತ್ತು ಅಧ್ಯಕ್ಷರಾದ್ರು. ಒಬ್ಬ ದೇವದಾಸಿಯರಿಗೆ, ಒಬ್ಬ SC STರಿಗೆ, ಒಬ್ಬ ಸಾಮಾನ್ಯರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವ್ದಾಗುತ್ತೆ ಅದು ಕಾಂಗ್ರೆಸ್. ನೀವು ಏನ್ ಮಾಡ್ಲಿಕ್ಕೆ ಮಹಿಳಾ ಮೀಸಲಾತಿ ಜೊತೆಗೆ ಡಿಲಿಮಿಟೇಷನ್ ಅಂತ ಇಟ್ಟು ಕ್ಷೇತ್ರ ವಿಂಗಡಣೆ ಮಾಡ್ತಾರೆ ಅಂತೇಳಿ ಈ SC ST ಕ್ಷೇತ್ರ ಎಲ್ಲವೂ ಹೋಗ್ದ ಬಿಡಕಲ್ಲ ನೀವು. ಮಹಿಳಾ ಕ್ಷೇತ್ರ, ಹೆಚ್ಚುವರಿ ಕ್ಷೇತ್ರಕ್ಕ ನಿಮ್ಮ ರಾಜನಾಥ್ ಸಿಂಗ್ ಸೀಟ್ ಹೋಗೋದು, ನಿಮ್ಮ ಅಮಿತ್ ಶಾ ಸೀಟ್ ಹೋಗೋದು, ಇವೆಲ್ಲ ಮಹಿಳಾ ಮೀಸಲಾತಿ ಆಗೋದು ತಪ್ಪಿಸ್ಬೇಕನ್ನ ಉನ್ನಾರವೇ ಇವತ್ತು ಬಿಜೆಪಿದು. ಇದೆಲ್ಲವನ್ನು ಈ ದೇಶದ ಮಹಿಳೆಯರು, ದೇಶದ ಪತ್ರಕರ್ತರು ನಿಮ್ ಕೈ ಮುಗಿದ್ಕಂತ ನೀವು ಅರ್ಥ ಮಾಡ್ಕೇರಿ. ಯಾಕಂದ್ರ ಅವ್ರು 100 ಮಂದಿ ಹೇಳ್ತಾರ, ಮೊನ್ನೆ ಬಸವರಾಜ್ ಡಾಕ್ಟರ್ ಹೇಳ್ತಾನ, ದೊಡ್ಡಗೌಡ ಪಾಟೀಲ್ ಹೇಳ್ತಾರ, ಎಲ್ಲರೂ ಹೇಳ್ತಾರ, ನಂಬರ್ ಒಬ್ರಲ್ಲ. ಹಿಂಗಾಗೈತೆ. 100 ಸಲ ಒಂದು ಸುಳ್ಳನ ಹೇಳಿದ್ರೆ ಅದು ಸತ್ಯ ಆಗ್ಬಿಡುತ್ತಾ? ನಮ್ಮ ಪ್ರಿಯಾಂಕಾ ಗಾಂಧಿ ಬಗ್ಗೆ ಸತ್ಯ ಹೇಳ್ತಾಳ, ಕೇಳೋರು ಯಾರಲ್ಲ. ಹಿಂಗ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕಲಿಯಬೇಕು. ನಾವು ಇದ್ದದ್ದು ಸತ್ಯ ಹೇಳ್ಬೇಕು. 4 ಸಲ ಬಿಲ್ ಪಾಸ್ ಆಗಿದ್ದು ಕಾಂಗ್ರೆಸ್ 2 ಸಲಕ್ಕೆ ಅವಿರೋಧಕ್ಕೆ ಅವಕಾಶ ಕೊಟ್ಟಿದೆ. ಬಿಜೆಪಿ ಅವರೇ ಸುಳ್ಳು ಹೇಳಿ ನರೇಂದ್ರ ಮೋದಿ ಅವರು 75 ವರ್ಷ ಅಂತ ಮಾಡಿದ್ರಲ್ಲ, ಸಾಯತನ ಪ್ರಧಾನಮಂತ್ರಿ ಇರ್ಬೇಕಂತನ, ಮುಂದೆ ಪ್ರಧಾನಮಂತ್ರಿ ಇರ್ಬೇಕನ್ನೋ ಹುನ್ನಾರಕನೆ ಇವತ್ತು ಈ ಡಿಲಿಮಿಟೇಷನ್ ತಂದಿದ್ದು, ಈ ಮೇಲೆ ಮೀಸಲಾತಿ ತಂದಿದ್ದು. ಇದೆಲ್ಲರೂ ದೇಶದ ಜನತೆ, ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ್ರಿ. ಕಾಂಗ್ರೆಸ್ ಕೈಯಿಂದ ಬಲಪಡಿಸೋಣ. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಪಾಲು ಎಂಬ ತತ್ವ ಸಿದ್ಧಾಂತ ಇರ್ತಕ್ಕಂಥದ್ದು ಒನ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅದಕ್ಕೆ ಸರ್ವಧರ್ಮ ಆಧಾರಿತ ಪಕ್ಷವನ್ನು ಕಾಂಗ್ರೆಸ್ ಪಾರ್ಟಿಗೆ ಮುನ್ನಡೆಸೋಣ. ಇವತ್ತು ಅಂಬ್ರೇಗೌಡರು ಮತ್ತು ವಸಂತ್ ಸಾಬ್ರು ಮತ್ತು ಈ ನಮ್ಮ ಮಹಿಳೆಯರ ಶಕ್ತಿಯನ್ನು ಬಲಪಡಿಸೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ನಾವು ಮಹಿಳಾ ಮೀಸಲಾತಿ ವಿರೋಧವಾಗಿಲ್ಲ. ಇದು 2023ರಲ್ಲಿ ಮಂಡನೆ ಆಗಿದೆ. ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ. ಇವತ್ತೇನು ನೀವು ತಿದ್ದುಪಡಿ ಬಿಲ್ ಅನ್ನ ಮಂಡನೆ ಮಾಡಕ್ ಹೊರಟಿದ್ದೀರಿ, ಅದು ಯಾವ ರೀತಿ ಇದೆ ಅಂದ್ರೆ ಹಾಲಿನ ಜೊತೆ ವಿಷಯ ಬೆರೆಸುವ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ನಮಗೆ ಮಹಿಳಾ ಮೀಸಲಾತಿ ಅನ್ನೋದು ಹಾಲು, ಆದ್ರೆ ಯಾವ ವಿಷಯ ಸೇರಿಸ್ತಾ ಇದ್ದೀರಿ? ನಿಮ್ಮ ಸೀಟು ಹೆಚ್ಚಳದು, ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ ಒಂದು ವಿಷಯವನ್ನ ನೀವು ಬೆರೆಸ್ತಾ ಇದ್ದೀರಿ ಅಂತ ಹೇಳಕ್ ಬಯಸ್ತೇನೆ. ಯಾಕೆಂದ್ರೆ ಈಗ ನಾವು ಲೋಕಸಭೆಯಲ್ಲಿ 24% ಮೂಲ ಏನಿದ್ದೀವಿ, ಇವತ್ತೇನು ಒಟ್ಟು ಸೀಟುಗಳ ಮತ್ತು ಕರ್ನಾಟಕದ ಶೇಕಡಾವಾರು ನೋಡಿದ್ರೆ 24% ಇದೀವಿ. ನೀವು ಮಾಡಕ್ ಹೊರಟಿದ್ದೀರಿ, ಯಾವ ರೀತಿ ಮಾಡ್ತಾ ಇದ್ದೀರಿ ಅಂದ್ರೆ ಈಗಿರುವ ಸೀಟಿಗೆ 50% ಸೀಟನ್ನ ಹೆಚ್ಚಿಗೆ ಹಾಕಿ ಮಾಡ್ತಾ ಇದ್ದೀರಿ. ಇದು ನಾವೇನ್ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದಂದ್ರೆ, ಈಗ ಆ ರೀತಿ ನೀವು ಮಾಡಿದ್ರೆ ಈಗ ನಾವು 24% ಇರೋದು 20% ಬರ್ತಾ ಇದೀವಿ. ಏನು ಒಟ್ಟು ಸೀಟುಗಳ ಹಂಚಿಕೆಯಲ್ಲಿ ನಮ್ಗೆ ಅದು ಬೇಕಾಗಿಲ್ಲ. ನೀವು ಜನಗಣತಿಯನ್ನ ಶುರು ಮಾಡಿದಿರಿ. ಈ ಜನಗಣತಿ ಇನ್ನೊಂದು ವರ್ಷದಲ್ಲಿ ಕೊನೆಗೊಳ್ಳಲಿದೆ. ಆ ಜನಗಣತಿ ಮುಖಾಂತರ ನೀವು ಮೀಸಲಾತಿಯನ್ನ ನೀಡಿದ್ರೆ ಹಿಂದುಳಿದ ವರ್ಗ, ಯಾಕಂದ್ರೆ 2011 ಜನಗಣತಿಗೂ 2027 ಜನಗಣತಿಗೂ ವ್ಯತ್ಯಾಸ ಇದೆ. ನೀವು ಈ 27 ಮುಖಾಂತರ ಮಾಡಿದ್ರೆ ಇದು ನಮಗೆ ನ್ಯಾಯ ಸಿಗುತ್ತೆ ಹಿಂದುಳಿದ ವರ್ಗದವರಿಗೆ ಹಾಗೂ ಎಲ್ಲ ಸಮಾಜದವರಿಗೆ. ನೀವು ಇದನ್ನ ಮುಚ್ಚಿಟ್ಟು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಮೀಸಲಾತಿಯನ್ನ ತಿದ್ದುಪಡಿಯನ್ನ ಮಾಡಕ್ ಹೊರಟಿದ್ದೀರಿ. ನಿಮ್ಮ ಈ ಹಾಲಿನ ಜೊತೆ ವಿಷಯ ನಮ್ಗೆ ಬೇಡ.
ಅದಕ್ಕೋಸ್ಕರ ನೀವು ಏನಾದ್ರೂ ನೀವು ಮಹಿಳೆಯರಿಗೆ ಮೀಸಲಾತಿಯನ್ನ ನೀಡ್ಬೇಕನ್ನೋದಿದ್ರೆ ಕೇವಲ ಮಹಿಳಾ ಮೀಸಲಾತಿಯನ್ನ ಜಾರಿಗೆಗೊಳಿಸ್ರಿ. ಹಿಂದೇನು ಗೆಜೆಟ್ ನೋಟಿಫಿಕೇಶನ್ ಆಗೈತೆ ಅದನ್ನೇ ಫಾಲೋ ಮಾಡ್ರಿ. ಅದು ಬಿಟ್ಟು ಇವತ್ತು ಪಂಚರಾಜ್ಯಗಳ ಚುನಾವಣೆಯ ಮಧ್ಯದಲ್ಲಿ ತುರ್ತು ಅಧಿವೇಶನ ಕರೆಯೋದು ಏನು ಜರೂರತ್ತಿತ್ತು ನಿಮ್ಗೆ? ನೀವು ಈ ಚುನಾವಣೆ ಮೇಲೆ ಪ್ರಭಾವ ಬೀರುವ ಮೂಲ ಉದ್ದೇಶ ಇಟ್ಕೊಂಡು ನಿಮ್ಮ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಿ? ಅದನ್ನ ಇಲ್ಲಿ ಮಹಿಳೆಯರ ವಿರೋಧಿ ಸರ್ಕಾರ, ಮಹಿಳೆಯ ವಿರೋಧಿ ಇವರು ಕಾಂಗ್ರೆಸ್ನವರನ್ನ ಬೆಂಬಲ ಮಾಡಕ್ ಕೊಟ್ಟಿದ್ರಿ. ನಮ್ಮ ದೇಶದ ಜನರು ಮೂರ್ಖರಲ್ಲ, ಅದರಲ್ಲೂ ಕೂಡ ದಕ್ಷಿಣ ಭಾರತದ ಜನರು ಮೂರ್ಖರಲ್ಲ. ನಿಮ್ಮ ಈ ಯಾವುದೇ ಸುಳ್ಳುಗಳಿಗೆ ನಾವ್ಯಾರು ಬೆಲೆ ಕೊಡೋಲ್ಲ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಈ ಮೇ 4ನೇ ತಾರೀಕು ಏನು ರಿಸಲ್ಟ್ ಬರುತ್ತೆ ಅವತ್ತು ನಿಮ್ಗೆಲ್ಲರಿಗೂ ಬಿಜೆಪಿ ರಾಣೆ ಬರ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ನನ್ನ ಯುವ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಮಹಿಳೆಯರಿಗೆ ವಂದಿಸುತ್ತಾ ನನ್ನ 4 ಮಾತುಗಳ ವಿರಾಮಗಳನ್ನು ಹೇಳ್ತೇನೆ.